ಸಚ್ಚು ಏನ್ ಮಾಡ್ತಿದ್ಯಾ? ಸಬ್ಸ್ಕ್ರೈಬ್ ಮಾಡಿಸ್ತೀನಿ. ಅಲ್ಲ ಕಣೋ ಇಳಿಯೋದು ಹೆಂಗೆ ಹೇಳು. ಈಗ ಇದೈತಾ ಸಿಗ್ಮ ಯಾವತ್ತು ಹಿಂಗೆ ಹೋಗೋದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಕಪಲ್ಸ್ ಅಡ್ಡಾ. ಇವತ್ತಿನ ಲಾಗ್ ಏನಪ್ಪಾ ಅಂತ ಅಂದ್ರೆ ಒಂದು ಹಳ್ಳಿ ಲೈಫು. ಸೊ ಅದು ಹೇಳಕ್ಕಿಂತ ಮುಂಚೆ ನಮ್ಮ ಮನೆ ಮೇಲ್ಗಡೆ ಅಟ್ಟದಲ್ಲಿ ಒಂದು ಬೆಕ್ಕು ಮರಿ ಹಾಕಿತ್ತು. ಅದನ್ನೇ ನಾವು ಸಾಕಿರ್ಲಿಲ್ಲ, ಯಾರ್ದೋ ಮನೆ ಬೆಕ್ಕು ಬಂದು ನಮ್ಮ ಮನೆ ಮೇಲ್ಗಡೆ ಮರಿ ಹಾಕೊಂಡಿತ್ತು. ಸೊ ಚಿಕ್ಕ ಚಿಕ್ಕ ಮರಿಗಳು ನೋಡಕ್ ತುಂಬಾ ಚೆನ್ನಾಗಿದೆ. ಸೊ ಬೆಕ್ ಮರಿ ಎಲ್ಲ ನೋಡ್ಬಿಟ್ಟು ಹಂಗೆ ತೋಟದ ಕಡೆ ಬಂದೆ. ಅಲ್ಲಿ ತುಂಬಾ ಕಾಂಗ್ರೆಸ್ ಗಿಡ ಬೆಳೆದಿತ್ತು. ಇದಕ್ಕೆ ಏನಾದ್ರೂ ಒಂದು ಮಾಡ್ಬೇಕಲ್ಲ, ತುಂಬಾ ಹಿಂಸೆ ಕೊಡ್ತಾ ಇದೆ ಅಂತ ನಾನು ಯೂಟ್ಯೂಬ್ ನ ಚೆಕ್ ಮಾಡಿದಾಗ ಒಂದು ಔಷಧಿ ನೋಡಿದೆ. ಔಷಧಿ ಅಂದ್ರೆ ಇದು ಏನು ಕೆಮಿಕಲ್ ಔಷಧಿ ಅಲ್ಲ, ಇದು ಆರ್ಗ್ಯಾನಿಕ್ ತರ. ಸೊ ಇದನ್ನ ಹಾಕೋದ್ರಿಂದ ಆದಷ್ಟು ಬೇಗ ಕಳೆ ಎಲ್ಲ ಹೋಗುತ್ತೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಒಂದು ಚಿಕ್ಕ ಪ್ರಮಾಣದಲ್ಲಿ ತಗೊಂಡ್ಬಿಟ್ಟು ಅದನ್ನ ಹಾಕಿ 1 hour ಆದ್ಮೇಲೆ ನೋಡಿದಾಗ ಅದು ಎಫೆಕ್ಟಿವ್ ಆಗಿ ಬಂತು. ಅದು ಏನು, ಅದು ಯಾವ ತರ ಬಂತು ಏನು ಅಂತ ಫುಲ್ಲು ವಿಡಿಯೋ ಮಾಡೋಣ, ಒಂದು ದೊಡ್ಡದಾಗೇನೆ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿ ಅದನ್ನ ಟ್ರೈ ಮಾಡೋಣ ತೋಟದಲ್ಲಿ ಅಂತ ಇವಾಗ ಬಂದಿದ್ದೀನಿ. ಸೊ ನೋಡೋಣ ಅದು ಏನೇನು ಅಂತ ಇವಾಗ ಹೇಳ್ತೀನಿ ನೋಡಿ. ಒಂದು 4 ಲೀಟ್ರಿಗೆ 1 kg ಉಪ್ಪು, ಆ ಥರ. ಈ ಕ್ಯಾನ್ ಬಂದು 16 ಲೀಟ್ರ್ ಕ್ಯಾನು. ಸೊ ನಾನೊಂದು 3 kg ಉಪ್ಪು ಹಾಕಿದೆ. ಆಮೇಲೆ ಇದಾದ್ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪೆಲ್ಲ ನೀಟಾಗಿ ಕರಗೋ ಥರ ಮಾಡಿ, ಅದಾದ್ಮೇಲೆ ನೆಕ್ಸ್ಟು ಆ ಸ್ಪ್ರೇನ ಆ ಕಾಂಗ್ರೆಸ್ ಗಿಡದ ಮೇಲೆ ಅಥವಾ ಯಾವುದಾದ್ರೂ ಕಳೆ ಇರಲಿ ನಿಮ್ಮ ತೋಟದಲ್ಲಿ ಹೊಲದಲ್ಲಿ, ಎಲ್ಲ ರೀತಿ ಕಳೆಗೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಮುಂದೆನೇ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ದೀನಿ ನಾನು. ಬೇಕಾದ್ರೆ ನೋಡಿ, ನಾನು ಆಗ್ತಾ ಹೋದಂಗೆ 1 hour, ಆಕ್ಚುಲಿ ಮಳೆ ಬರ್ತಾ ಇತ್ತು, ಬಿಸಿಲಲ್ಲಾದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಆಫ್ಟರ್ 1 hourಗೆನೆ ನಂಗೆ ರಿಸಲ್ಟ್ ಸಿಕ್ತು. ಇದು ಒಳ್ಳೆ ಉಪಾಯ ಅಂತಾನು ಅನ್ನಿಸ್ತು. ಇದನ್ನ ಟ್ರೈ ಮಾಡಿ ಮನೆಯಲ್ಲಿ. ಕಳೆ ಔಷಧಿ ಅದು ಇದು ಅಂತ ರಾಸಾಯನಿಕ ಗೊಬ್ಬರ ಅಂತ ಹೋದ್ರೆ ನಿಮ್ಗೆ ತೋಟದಲ್ಲಿರೋ ಮರಗಳಿಗಾಗಿರ್ಬೋದು ಅಥವಾ ನೀವು ಬೆಳೀತಾ ಇರೋ ಬೆಳೆಗಾಗಿರ್ಬೋದು ಕೆಮಿಕಲ್ ಆಗುತ್ತೆ. ಸೊ ಇದು ಆರ್ಗ್ಯಾನಿಕ್ ಕೂಡ. ಉಪ್ಪು ಮತ್ತೆ ನೀರು ಎರಡೇ ಬರೋದು ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಇದೇ ತರ ನಾನು ಸ್ಪ್ರೇ ಮಾಡಿದೆ. ಆಫ್ಟರ್ 1.5 hourಗೆನೆ ಗಿಡ ಎಲ್ಲ ಒಣಗ್ತಾ ಬಂತು. ಒಳ್ಳೆ ಬಿಸಿಲಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಬರುತ್ತೆ ನಿಮಗೆ. ಬಟ್ ನಾನು 2 ಸಲ ಸ್ಪ್ರೇ ಮಾಡಿದೆ ಅಷ್ಟೇ, ಬಟ್ ಆಗಲಿಲ್ಲ. ಮಿಷಿನ್ ಇದ್ದಿದ್ರೆ ಒಂದು ನೀಟಾಗಿ ಸ್ಪ್ರೇ ಮಾಡ್ಬೋದಿತ್ತು. ಬಿಕಾಸ್ ಫಸ್ಟ್ ಟೈಮ್ ನಾನು ಆ ಸ್ಪ್ರೇನ ಯೂಸ್ ಮಾಡಿದ್ದು, ಫುಲ್ ಬೆನ್ನೆಲ್ಲ ನೋವು ಬಂತು, ಅದಕ್ಕೆ ನಾನು ಸುಮ್ಮನೆ ಆದೆ. ಸೊ ನೋಡಿ ಎಷ್ಟು ನೀಟಾಗಿ ಒಣಗೋಗಿದೆ ಅಂತ ಅಂದರೆ. ಇದನ್ನು ನಿಮ್ಮ ತೋಟದಲ್ಲಿ ಟ್ರೈ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, 100% ರಿಸಲ್ಟ್ ಸಿಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಎಳ್ನೀರ್ ಕೊಡೋಣ ಅಂತ ಡಿಸೈಡ್ ಮಾಡಿ ಎಳ್ನೀರ್ ಕೀಳ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಕ್ಕೆ ಬ್ರೋಕರ್ ಬಂದು ಎಳ್ನೀರ್ನ ಕೀಳಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಎಳ್ನೀರ್ ಕೀಳೋದ್ರಿಂದ ಮರಕ್ಕೆ ಎಫೆಕ್ಟ್ ಆಗುತ್ತೆ ಹಂಗೆ ಹಿಂಗೆ ಅಂತ ತುಂಬಾ ಕೇಳಿದ್ದೆ. ಅದಕ್ಕೆ ನಾವು ಇಷ್ಟು ವರ್ಷದಿಂದ ಯಾವತ್ತೂ ಕೂಡ ಎಳ್ನೀರ್ ಕೀಳ್ಸಿರ್ಲಿಲ್ಲ. ಆಮೇಲೆ ಒಬ್ಬರ ಹತ್ರ ತಿಳ್ಕೊಂಡ್ಮೇಲೆ ಎಳ್ನೀರ್ ಕೊಡೋದ್ರಿಂದ ಏನು ಆಗಲ್ಲ ಮರಗಳಿಗೆ, ಅದನ್ನ ನೀಟಾಗಿ ನೋಡ್ಕೋಬೇಕಷ್ಟೇ. ಬಟ್ ಯಾವಾಗ್ಲೂ ಹಿಂದಿಂದೇನೆ ಕೀಳಿಸ್ಬಾರ್ದು, ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ಕೀಳಿಸ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ಸೊ ಎಲ್ಲ ನೀಟಾಗಿ ಆಯ್ತು. ಎಲ್ಲ ಆದ್ಮೇಲೆ ನಾನು ಒಂದ್ಸಲ ಕೌಂಟಿಂಗ್ ತಗೊಂಡೆ. ಅದಾದ್ಮೇಲೆ ಅವರು ಒಂದ್ಸಲ ಕೌಂಟಿಂಗ್ ಕೊಡ್ತಾರೆ. ಸೊ ಕೌಂಟಿಂಗ್ ಎಲ್ಲ ಆದ್ಮೇಲೆ ಅಲ್ಲೇ ಸ್ಪಾಟ್ ಅಲ್ಲೇನೆ ಪೇಮೆಂಟ್ ಎಲ್ಲ ಮಾಡಿ ತಗೊಂಡೋಗ್ತಾರೆ. ಬಟ್ ಬೇಜಾರು ಏನಂತ ಅಂದ್ರೆ ಸಿಗಲ್ಲ. ಈ ಮಿಡಲ್ ಮ್ಯಾನ್ಸ್ ಏನಿರ್ತಾರೆ ಅಂದ್ರೆ ಮಧ್ಯವರ್ತಿಗಳು, ಅವರು ಚೆನ್ನಾಗಿ ಆಗ್ತಾರೋ ಹೊರತು ರೈತರಿಗೆ ಸಿಗೋದೇನೆ 3 ಕಾಸು. ಸುಮಾರು 6 ತಿಂಗಳಿಂದ ವರ್ಷಗಳಿಂದ ಇಟ್ಟಿರ್ತಾರೆ ಬೆಳೆಯೋಕೆ. ಸೊ ಆ ಬೆಳೆನ ಕೈಗೆ ಸಿಗೋಷ್ಟರಲ್ಲಿ ಕಮ್ಮಿನೇ ಅದು. ಯಾಕೆಂದ್ರೆ ಈ ಮಧ್ಯವರ್ತಿಗಳು ಯಾವ ತರ ಅಂದ್ರೆ ಅವ್ರಿಗೆ ಬೇಕಾಗಿರೋ ರೂಲ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಸೆಲೆಕ್ಟ್ ಮಾಡೋದು ಕೂಡ ಒಳ್ಳೊಳ್ಳೆ ಕಾಯಿ ಸೈಜ್ ಆಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ಕೊನೆಗೆ 100 ಕಾಯಿಗೆ 10 ಕಾಯಿನ ಲೆಸ್ ಮಾಡ್ತಾರೆ. ಇದರಿಂದ 1000 ಕಾಯಿ ಇತ್ತು ಅಂದ್ರೆ ಅಲ್ಲೇ 100 ಕಾಯಿ ಹೋಯ್ತು. ಸೊ ಕೊಡೋದು ಕೂಡ 28, 27 ಈ ತರ ರೇಟು. ಸೊ ಕೊನೆಗೆ ಅವ್ರಿಗೆ ಸಿಗೋದೇನೆ ಕಮ್ಮಿ. ಸೊ ಇದು ಹೋಗ್ಬೇಕು ಫಸ್ಟ್. ಈ ಮಧ್ಯವರ್ತಿಗಳು ಏನಿದ್ದಾರೆ ಅದು ಹೋಗ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಇತ್ತು ಅಂತ ಅಂದ್ರೆ ರೈತರಿಗೆ ತುಂಬಾ ಒಳ್ಳೇದಾಗುತ್ತೆ. ಸೊ ಎಲ್ಲ ಆಯ್ತು. ಇವಾಗ ಊರೇನೋ ಎಲ್ಲ ಎಳ್ನೀರೆಲ್ಲ ಕಿತ್ರು, ಕೌಂಟಿಂಗ್ ಎಲ್ಲ ಆಯ್ತು, ಲೆಕ್ಕಾಚಾರ ಎಲ್ಲ ಮುಗೀತು. ಎಲ್ಲ ಮುಗಿದ್ಮೇಲೆ ಮಾಡಕ್ ಇನ್ನೇನ್ ಕೆಲ್ಸ. ಸೊ ನಾನು ಮರ ಹತ್ತುತ್ತೀನಿ, ನಾನು ಇರೋ ಕಾಯಿನ ಕೆಡುತ್ತೀನಿ ಅಂತ ನಮ್ಮ ಯಜಮಾನ್ರು ಮರ ಹತ್ತುತ್ತಾ ಇದಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ ಅಂತ ಮರ ಹತ್ತಿ ಟಪ ಟಪ ಅಂತ ಉದುರಿಸ್ಬಿಡ್ತಾರೆ ಕಾಯಿಗಳನ್ನ ಅಂತ.
ನಿಮ್ಗೆ ಯಾರಿಗಾದ್ರೂ ಕಾಯಿ ಉದುರ್ಸಕ್ಕೆ ಬೇಕು, ಕಾಯಿ ಕೀಳಕ್ಕೆ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಔಷಧಿ ಏನಾದ್ರು ಹೊಡಿಬೇಕು ಹೊಲಕ್ಕೆ ಹೋದ್ರೂ ಕಾಂಟ್ಯಾಕ್ಟ್ ಮಾಡಿ. ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಯಜಮಾನ್ರು. ಓಕೆನಾ? ಸೊ ಈಗ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹತ್ತಿ ಎಷ್ಟು ಚೆನ್ನಾಗಿ ಕಾಯಿ ಉದುರಿಸ್ತಾರೆ ಅಂತ. ಒಂದ್ ಕಾಲ್ ಮೇಲೆ ಒಂದ್ ಕಾಲ್ ಕೆಳಗ್ ತಾನೆ. ನೀನು ಹಂಗೆ ಹೋಗ್ತೀಯ ಎರಡು ಒಟ್ಟಿಗೆ ಇಟ್ಕೊಂಡು? ಪ್ರೋ, ಯು ಆರ್ ನಾಟ್ ಬ್ರೋ, ಪ್ರೋ. ಮಾಡಿದ್ವಿ ಅದಾಯ್ತು. ನೋಡ್ದ ನಗ್ತಾವ್ರ, ಅದೇ ಖುಷಿ. ಅದು ಹೋಗೇ ಇಲ್ಲ ಜಾಸ್ತಿ. ಹೆಂಗ ಮರ ಗೊತ್ತಲ್ಲ ಹತ್ತಿ. ಮರ ಹಂಗೆ ತಬ್ಕೋಬೇಕು, ಅದು ಕೆಳಗ್ ಬೀಳ್ಬೇಕು. ಇವ ಹಿಡ್ಕೋಬೇಕಾ? ಮರ ಹಿಡ್ಕೊಳಂಗಿಲ್ವಾ? ಅಷ್ಟೇ ಅಲ್ಲಿ ಬರೋ ಸಾಂಗಿಗೆ ಫಸ್ಟ್ ಇತ್ತಾನೆ ಕಾಲಿಂಗಲ್ಲಿ ಕಾಲಿಂಗ್ ಅಂತ ಅವನು ಮರ ಹಿಡ್ಕೊತವನೆ. ಕಾಲಿಂಗ್ ಲೂಸ್ ಮಾಡಿ ಮೇಲಗಡೆ ಎತ್ತಿ ಮೇಕೆ ಲೂಸ್ ಮಾಡಿ. ಈಸಿ ಪ್ರಭು. ಆಯ್ತು ಹತ್ತಪ್ಪ. ಈಗ ಹಂಗೆ ಈ ಗೋಡೆ ಮೇಲೆ ಅಲ್ಲಿ ಹೋಗುತ್ತೆ ಗೊತ್ತಾ, ಹಂಗೆ ಓಡಿಸ್ತಾನ ಮೇಲೆ ಒಂದೇ ಸತಿ. ಪ್ರಾಕ್ಟೀಸ್ ಆಗ್ಬೇಕು. ಆಲ್ರೆಡಿ ಎಳ್ನೀರ್ ಕಿತ್ತಿರೋ ಮರದಲ್ಲಿ ಇಲ್ಲ ಎತ್ತಣ ಕೈ ಎತ್ತಣ. ಗ್ರಿಪ್ ಸಿಗ್ತಾ ಇಲ್ಲ. ಕಾಲಿಂಗ್ ಒಂದು ಹಿಂಗೆ ತುಣಿ ಮೇಕ್ ಎತ್ಬಿಟ್ಟು ತುಣಿ ಅಲ್ಲೇ ಒಂದ್ಸರಿ ತುಣಿ ಹೇಳ್ತೀನಿ. ಇದಾ ಅದು ಹಿಡ್ಕ ಅದ ಹಂಗೆ ಹಿಡ್ಕೊಂಡು ಕಾಲು ಎತ್ತು ತುಣಿ. ಎತ್ತು ಕಾಲೆತ್ತು. ಏ ಯಾವ ಕೈಯಲ್ಲಿ ಹಿಡ್ಕೊಂಡಿದ್ಯಾ ಆ ಕಾಲು ಎತ್ಬೇಕು ನೀನು. ಬಲ್ಗೈಲಿ ಹಿಡ್ಕೊಂಡು ಎಡ್ಗಾಲ್ ಎತ್ತಿದ್ರೆ ಈಸಿ ಅಲ್ವಾ? ಇಳಿಬೇಕಾದ್ರೆ ಸೇಮು. ಮತ್ತೆ ಅದು ತೆಗೆದ್ಬಿಟ್ಟು ದಾರ ಇಲ್ಲ ಐತಲ್ಲ, ದಾರ ತೆಗೆದ್ಬಿಟ್ಟು ಹಾರ್ಬಿಡು ಕೆಳಗಡೆ. ಮಿಷಿನ್ ಇರೋದು ನೋಡು. ಎಡದ ಕಾಲು ಎತ್ಬಿಟ್ಟು ಕೆಳಗಡೆ ಟೈಟ್ ಮಾಡ್ಕೋಬೇಕು. ಅಲ್ಲ ಕಣು ಇಳಿಯೋದು ಹೆಂಗೆ ಹೇಳು. ಈಗ ಇದೈತಾ ಈ ಮಿಷಿನ್ ಹಿಡ್ಕೊಳ್ಳ ಈ ಮಿಷಿನ್. ಅಯ್ಯೋ ದೇವ್ರ ಹತ್ತಿಸ್ಬಿಟ್ಟು ಇಳಿಯಕ್ಕೆ ಗೊತ್ತಲ್ಲ. ಹೇಳ ಇಳಿಯಕ್ಕೆ ಗೊತ್ತಲ್ಲ ಇಲ್ಲಿ. ನಗೀರಿ ಅಲ್ಲಿಂದ ನಗೀರಿ. ಎಷ್ಟಾಗಿವೆ? ಟೋಟಲ್ ಮಾಡಿಲ್ಲ, ಟೋಟಲ್ ಮಾಡ್ತೀನಿ. ಅರ್ಧ ಮರಕ್ಕೆ ಸಾಕಾಗೋಯ್ತು. ಬೆವರೆಲ್ಲ ಹಿಡಿಸ್ಬಿಟ್ಟಿದ್ಯಾ. ನಮಗೆ ಎಲ್ಲ ಆಗ್ಬರಲ್ಲ ಅಣ್ಣ. ಅದೊಂದು ಮರ ತೆಗಿಯೋ. ಅದು ಸಚ್ಚು ಏನ್ ಮಾಡ್ತಿದ್ಯಾ? ಸಬ್ಸ್ಕ್ರೈಬ್ ಮಾಡಿಸ್ತೀನಿ. Perfect.
said you're longing for me, managed faster. ಸೊ ಎಲ್ಲ ತೋಟದ ಕೆಲಸ ಎಲ್ಲ ಮುಗೀತು. ಸೊ ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಸಿಟಿಗೆ ಹೋದ್ವಿ. ನಮ್ಮಮ್ಮ ಚೈನ್ ಕೇಳಿದ್ರು. ಸೊ ಅದನ್ನ ಕೊಡ್ಸೋಣ ಅಂತ. ಚೈನ್ ಎಲ್ಲ ಕೊಡ್ಸಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಹೊರಟ್ವಿ. ಬ್ಯಾಂಗ್ಳೂರ್ ಹೊರಡೋಕ್ಕಿಂತ ಮುಂಚೆ ಅಲ್ಲಿ ಸೆಂಟ್ರಲ್ಲಿ ಆದಿಚುಂಚನಗಿರಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಹೌದಾ, ನಡಿ ಆಯ್ತು. ಏಯ್ ಕೆಳಗೆ ನುಗ್ಗು ಗುರು, ಸಖತ್ತಾಗೋಯ್ತಲ್ಲ. ನಾಲ್ಕಲ್ಲಿ ನಾನು ನಿನ್ಬಿಟ್ಟು ಹೋಗಲ್ಲ, ಸುಮ್ಮನೆ. ಸೊ ಈ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಈ ಜಾಗ ತುಂಬಾ ವಿಶೇಷವಾದ ಜಾಗ. ಯಾಕೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಮನೆ ಕಟ್ಟುವಂತ ಆಸೆ ಇತ್ತು ಅಂತ ಅಂದ್ರೆ ಈ ಜಾಗಕ್ಕೆ ಬಂದು ಈ ತರ ಕಲ್ಲನ್ನ ಜೋಡಿಸಿ ಇಡ್ತಾರೆ. ಯಾಕೆ ಅಂದ್ರೆ ಈ ತರ ಇಡೋದ್ರಿಂದ ಮನೆ ಬೇಗ ಕಟ್ಟಬಹುದು, ಅದಕ್ಕೆ ಬೇಕಾಗಿರುವಂತ ಅನುಕೂಲಗಳಾಗುತ್ತೆ ಅನ್ನೋ ಅವ್ರ ನಂಬಿಕೆ. ಸೊ ಈ ಜಾಗ ನೋಡ್ಬೋದು ನೀವು. ಏನಾದ್ರೂ ಆಸೆ ಇದೆ, ಮನೆ ಕಟ್ಟುವಂತ ಆಸೆ ಇದ್ರೆ ಇಲ್ಲಿ ಬಂದು ಈ ತರ ಕಲ್ಲು ಜೋಡಿಸಿ ಆದ್ರೂ ಆಗ್ಬೋದು. ಸೊ ಬಿ ಪಾಸಿಟಿವ್. ಸೊ ಈ ತರ ಕಟ್ಟಿದ್ರೆ, ಕಲ್ಲನ್ನ ಜೋಡಿಸ್ಬಿಟ್ಟು ಕಟ್ಟಿದ್ರೆ ಮನೆ ಕಟ್ತಾರಂತೆ. ಸೊ ನಾವು ಒಂದು ಕಟ್ಬಿಡೋಣ ಇರ್ಲಿ. ಬಟ್ ಆದ್ರೆ ಕಟ್ಟಕ್ಕೆ ಕಲ್ಲೇ ಸಿಗ್ತಾ ಇಲ್ಲ. ಇರೋಬರೋ ಕಲ್ಲೆಲ್ಲ ಹುಡ್ಕೊಂಡು ಇವರೇ ಕಟ್ಕೊಂಡ್ಬಿಟ್ಟವ್ರೆ. ಕಲ್ಲು ಹುಡ್ಕೋಣ ಇವಾಗ, ಕಲ್ಲು ಹುಡ್ಕೋಣ. ಕಲ್ಲು ಕಲ್ಲು ಕಲ್ಲು, ಅಯ್ಯೋ ಇಲ್ಲೆಲ್ಲೆಲ್ಲೋ ಕೊಟ್ಬಿಟ್ಟವ್ರೆ. ಏ ಅಳಿಲು ಅಳಿಲು. ಸೊ ನಾವು ಕಟ್ಟೋಣ. ಇದು ಬೇಸ್ಮೆಂಟು, ಅಂದರೆ ಗ್ರೌಂಡ್ ಫ್ಲೋರು. ಇದು ಫಸ್ಟ್ ಫ್ಲೋರು, ಇದು ಸೆಕೆಂಡ್ ಫ್ಲೋರ್. ಸಾಕಿಷ್ಟು. ಯಾವ್ದಾರ ಆಯ್ತು, ಎರಡು ಅಷ್ಟೇ ಪ್ರಸಿದ್ಧ ಕಲ್ತಿದ್ದು. ಇದೇನು ಗೊತ್ತಾ, ಮನಸ್ಸಿನಲ್ಲಿ ಏನಾರ ಕೋರಿಕೆಗಳಿಸ್ಕೊಂಡು 3 ಬಾರಿ ಬಸವಣ್ಣ ಇತ್ತು ಅಂತ ಸರಿನಾ. ಆಗುತ್ತೆ ಅಂದ್ರೆ ಬಸವಣ್ಣ ಈಸಿಯಾಗಿ ಬರುತ್ತದೆ, ಹಾಗಲ್ಲ ಅಂದ್ರೆ ತುಂಬಾ ಕಷ್ಟ ಎತ್ತಕ್ಕಾಗಲ್ಲ. ಸರಿನಾ, ಎತ್ತು ಆಗಿದ್ರೆ ಟ್ರೈ ಮಾಡಿ. ಯಾರಾದ್ರೂ ಕಷ್ಟವಾಗಿದೆಯಾ ಎತ್ತೋಕೆ? ಬೇಜಾರಿಲ್ಲ, ಈಗಿನವಾಗ ಜಸ್ಟ್ ಅವ್ರ ಕೈಲಾಗ್ಲಿಲ್ಲ. ಆಗಿದೆ. ಸರಿ.
ಏಯ್ ತಲೆ ಹೋಗ್ತೀಯಾ? ಹೆಣ್ಮಗು ಹೆಣ್ಮಗು. ವೆಲ್ಕಮ್ ಟು ಬೆಂಗಳೂರು. ಬೆಂಗಳೂರು ಬಂದ್ವಿ. ನಮಗೆ ಟೈಮ್ ಆಗಿದೆ ಆ್ಯಕ್ಚುಲಿ. ನಾವು ಅಲ್ಲಿ ಊಟ ಮಾಡಿಕೊಂಡು ಹೊರಟಿದ್ದೆ ಲೇಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ದ ಕಪಲ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ಎಲ್ಲ ಥರ ಎಂಟರ್ಟೈನ್ಮೆಂಟು ಸಿಗುತ್ತೆ, ಜೊತೆಗೆ ಇನ್ಫಾರ್ಮೇಷನ್ ವಿಡಿಯೋಸು ಇರುತ್ತೆ ನಿಮಗೆ. ಸೊ ಬಾಯ್.